ಕೊನೆಯಲ್ಲಿ ಆರ್ಸಿಬಿಗೆ ಇವತ್ತು ಕೊನೆಯ ಲೀಗ್ ಪಂದ್ಯ. ಗುಜರಾತ್ ವಿರುದ್ಧ ಆರ್ಸಿಬಿ ಗೆಲುವಿಗೆ ಟಾರ್ಗೆಟ್ ಇದೆ. ಡೆಲ್ಲಿ ವಿರುದ್ಧವಾಗಿ ಸೋತಿದ್ದಂತಹ ತಂಡಕ್ಕೆ ಗೆಲ್ಲುವ ಗುರಿ ಇದೆ. ಆರ್ಸಿಬಿ ಬ್ಯಾಟರ್ಸ್ಗೆ ಟೈಟಾನ್ಸ್ ವೇಗಿಗಳ ಪೈಪೋಟಿ ಇದು. ಆರ್ಸಿಬಿಗೆ 5ನೇ ಗೆಲುವಿನ ಗುರಿ ಇದೆ. ಹಾಗಾಗಿ ಹೈ ವೋಲ್ಟೇಜ್ ಫೈಟ್ ನಡೆಯಲಿದೆ. ಗುಜರಾತ್ ಟೈಟನ್ಸ್ಗೆ 4ನೇ ಜಯದ ಹಂಬಲ ಇದೆ. ಐಪಿಎಲ್ ಸೀಸನ್ನ ಹೀಗೆ ಟಾಪ್ ಗೇರ್ನಲ್ಲಿ ಸಾಗ್ತಾ ಇದೆ. ನಮ್ಮ ಆರ್ಸಿಬಿಗೆ ಇವತ್ತು ತವರು ಮೈದಾನ ಚಿನ್ನಸ್ವಾಮಿಯಲ್ಲಿ ಕೊನೆಯ ಲೀಗ್ ಪಂದ್ಯ ಆಗಿರೋದ್ರಿಂದ ಎಲ್ಲ ಪ್ರಿಪರೇಷನ್ಸ್ಗಳು ಕೂಡ ಆಗಿದೆ. ಆಡೋದಕ್ಕೆ ಕಾತುರದಿಂದ ವೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಅಭಿಮಾನಿಗಳು ಕೂಡ ಈ ಒಂದು ಲಾಸ್ಟ್ ಮ್ಯಾಚ್ ಅನ್ನು ನೋಡಬೇಕು, ಕಣ್ತುಂಬಿಸಿಕೊಳ್ಬೇಕು ಅಂತ ಹೇಳಿ ಬಹಳ ಕ್ಯೂರಿಯಸ್ ಆಗಿದ್ದಾರೆ. ಇನ್ನು ಎದುರಿಗೆ ಬಲಿಷ್ಠ ಗುಜರಾತ್ ಟೈಟಾನ್ಸ್ ತಂಡ ಇದೆ. ಡೆಲ್ಲಿ ವಿರುದ್ಧ ಸೋತಿದ್ದಂತ ಆರ್ಸಿಬಿ ಮತ್ತೆ ವಿನ್ನಿಂಗ್ ಟ್ರ್ಯಾಕ್ಗೆ ಬರುವುದಕ್ಕೆ ತಯಾರಿಯನ್ನ ನಡೆಸಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ. ಪ್ರೇಮಿನು ತವರಿನಲ್ಲಿ ಇವತ್ತು ಆರ್ಸಿಬಿಗೆ ಕೊನೆಯ ಲೀಗ್ ಪಂದ್ಯ ಆಗಿರೋದ್ರಿಂದ ಯಾವ ರೀತಿಯಾಗಿ ಮ್ಯಾಚ್ ಆಗಬಹುದು, ಜೊತೆಗೆ ಡೆಲ್ಲಿ ವಿರುದ್ಧ ಸೋತಿದ್ದಂತಹ ತಂಡಕ್ಕೆ ಒಂದು ರೀತಿ ಗೆಲ್ಲುವ ಗುರಿ. ಸೊ ಮ್ಯಾಚ್ನ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಿಜ ದಿಗ್ಗಜ್, ಯಾಕಂತ ಹೇಳಿದ್ರೆ ತವರಿನಲ್ಲಿ ಆರ್ಸಿಬಿಗೆ ಇಂದು ಕೊನೆಯ ಲೀಗ್ ಪಂದ್ಯ. ಹಾಗಾಗಿ ಸಾಕಷ್ಟು ಅಭಿಮಾನಿಗಳ ಜೊತೆಗೆ ಗೆಲುವಿನ ವಿದಾಯ ಹೇಳ್ಬೇಕಂತ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಆರ್ಸಿಬಿ ಈ ವರ್ಷ ಚಿನ್ನಸ್ವಾಮಿಯಲ್ಲಿ ಆಡಿದಂತಹ 4 ಪಂದ್ಯಗಳ ಪೈಕಿ ತವರಿನಲ್ಲಿ 3 ಗೆದ್ದಿದೆ. ಹಾಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತಿರುವ ಪಂದ್ಯದಿಂದ ಹೊರತುಪಡಿಸಿದ್ರೆ 3 ಗೆಲುವು ಕಂಡಿದೆ ಒಟ್ಟಾರೆ. ಹಾಗಾಗಿ 5ನೇ ಗೆಲುವಿನ ಮೂಲಕ ಅಂಕಪಟ್ಟಿಯಲ್ಲಿ ಮತ್ತೆ 2ನೇ ಸ್ಥಾನಕ್ಕೆ ಇರುವ ವಿಶ್ವಾಸದಲ್ಲಿ ಒಂದ್ ಕಡೆಗಿದ್ರೆ, ಇನ್ನು ಗುಜರಾತ್ 6 ಪಂದ್ಯಗಳ ಪೈಕಿ 3 ಗೆದ್ದಿದ್ದು. ಹಾಗಾಗಿ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕು ಅನ್ನೋ ನಿರೀಕ್ಷೆಯನ್ನ ಗುಜರಾತ್ ಹೊಂದಿದೆ. ಇನ್ನೊಂದ್ ಕಡೆಗೆ ಆರ್ಸಿಬಿ ಭದ್ರವಾದ ಬ್ಯಾಟಿಂಗ್ ಲೈನ್ ಅಪ್ ಅನ್ನೇ ಹೊಂದಿದೆ. ಒಂದ್ ಕಡೆಗೆ ಬ್ಯಾಟಿಂಗ್, ಇನ್ನೊಂದ್ ಕಡೆಗೆ ಗುಜರಾತ್ ತಂಡದ ವೇಗಿಗಳ ಮಧ್ಯೆ ಇವತ್ತು ಫೈಟ್ ನಡೆಯುವ ಸಾಧ್ಯತೆ ಹೆಚ್ಚಿದೆ. ಇನ್ನೊಂದ್ ಕಡೆಗೆ ಮುಖಾಮುಖಿ ಅಂತ ನೋಡ್ತಾ ಬಂದ್ರು ಕೂಡ 6 ಬಾರಿ ತಂಡ ಮುಖಾಮುಖಿ ಆಗಿದ್ರೆ 3 ಗೆಲುವನ್ನ 2 ಕೂಡ ಸಮಾನವಾಗಿ ಹಂಚ್ಕೊಂಡಿದೆ. ಇನ್ನೊಂದ್ ಕಡೆ ಬ್ಯಾಟಿಂಗ್ ವಿಭಾಗ ಅಂತ ನೋಡಿದ್ರೆ ದಿವ್ಯದಾಸ್ ಬಲಿಷ್ಠವಾಗಿದೆ ಆರ್ಸಿಬಿ ಪಡೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಆಡಿರೋ ಪಂದ್ಯಗಳಲ್ಲಿ ಈ ಬಾರಿ 247 ರನ್ ಕಲೆ ಹಾಕಿದ್ರೆ, ಇನ್ನು ನಾಯಕ ರಜತ್ ಪಟಿದಾರ್ 230, ಫಿಲ್ಸಾಲ್ಟ್ 202, ಇನ್ನ ಟಿಮ್ ಡೇವಿಡ್ 173. ಅವರು ಸ್ಟ್ರೈಕ್ ರೇಟ್ ಕೂಡ 200+ ಇದೆ. 12 ಬೌಂಡ್ರಿ, 15 ಸಿಕ್ಸರ್. ಹಾಗಾಗಿ ಇನ್ನೊಂದ್ ಕಡೆಗೆ ಶೆಫರ್ಡ್ ಅಸಾಧಾರಣ ಪ್ರದರ್ಶನವನ್ನ ತೋರ್ತಾ ಇದ್ದಾರೆ. ಉಳಿದಂತೆ ಅವ್ರನ್ನ ಹೊರತುಪಡಿಸಿ ಜೇಕಬ್ ಬೆಥೆಲ್ ಅವರನ್ನ ಆಡಿಸುವ ನಿರೀಕ್ಷೆಯಲ್ಲಿ ಆರ್ಸಿಬಿ ಏನಾದ್ರೂ ಮನ್ಸು ಮಾಡತ್ತಾ ಅಂತ ಅಭಿಮಾನಿಗಳು ಇನ್ನೊಂದ್ ಕಡೆ ಕಾಯ್ತಾ ಇದ್ದಾರೆ. ಇನ್ನು ಬೌಲಿಂಗ್ ವಿಭಾಗ ಆರ್ಸಿಬಿ ಅಂತ ನೋಡ್ತಾ ಬಂದ್ರು ದಾಸ್, ಹೆಜಲ್ವುಡ್, ಭುವನೇಶ್ವರ್ ಕುಮಾರ್, ಕೃನಾಲ್ ಪಾಂಡ್ಯ ಎದುರಾಳಿ ಬ್ಯಾಟರ್ ಗಳನ್ನ ಇನ್ನಿಲ್ಲದಂತೆ ಕಾಡ್ತಾ ಇದ್ದಾರೆ. ಜೊತೆಗೆ ರಸಿಕ್ದಾರ್ ಕೂಡ, ಸುಯೇಶ್ ಶರ್ಮಾ ಇವರು ಕೂಡ ತಕ್ಕ ಮಟ್ಟಿನ ಪ್ರದರ್ಶನದೊಂದಿಗೆ ತಂಡಕ್ಕೆ ಗೆಲುವಿನಲ್ಲಿ ಪಾತ್ರವನ್ನು ವಹಿಸ್ತಿದ್ದಾರೆ, ಪ್ರಮುಖ ಪಾತ್ರ. ಇನ್ನೊಂದ್ ಕಡೆಗೆ ಹಾಗನ್ ಜಿಟಿ ತಂಡದ ಬೌಲರ್ಗಳು ಏನ್ ಕಮ್ಮಿ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದೆ ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಂತವ್ರು ಈ ಬಾರಿ ಕೂಡ ಪ್ರಸಿದ್ಧ ಕೃಷ್ಣ ತುಂಬಾ ಲಯದಲ್ಲಿದ್ದಾರೆ. ಜೊತೆಗೆ ಆರ್ಸಿಬಿ ಸ್ಫೋಟಕ ಬ್ಯಾಟರ್ ಗಳನ್ನ ನಿಯಂತ್ರಿಸುವ ಕೆಪಾಸಿಟಿ ಹೊಂದಿರೋ ಬೌಲರ್ ರಬಾಡ, ಮೊಹಮ್ಮದ್ ಸಿರಾಜ್ ಕೂಡ ಇದೇ ಗ್ರೌಂಡ್ ಅಲ್ಲಿ ಆಡಿ ಆರ್ಸಿಬಿಯಲ್ಲಿ ಆಡಿದವರು. ಪ್ರಸಿದ್ಧ ಕೃಷ್ಣ ಕೂಡ ಕರ್ನಾಟಕದ ವೇಗ ಆಗಿರೋದ್ರಿಂದ ಆರ್ಸಿಬಿ ಗ್ರೌಂಡ್ ಬಗ್ಗೆ ಚೆನ್ನಾಗಿ ಮಾಹಿತಿ ಇದೆ. ಇನ್ನು ರಬಾಡ ವೇಗದ ಬೌಲರು, ಅವರು ಕೂಡ ಓಪನರ್ ನ ಡ್ಯಾಮೇಜ್ ಮಾಡುವ ಒಂದು ಎಬಿಲಿಟಿಯನ್ನು ಹೊಂದಿದ ಬೌಲರ್. ಹಾಗಾಗಿ ಇವರ ಬೌಲಿಂಗ್ ಪಡೆ ತುಂಬಾ ಬಲಿಷ್ಠವಾಗಿದೆ. ಆದ್ರೆ ಆರ್ಸಿಬಿ ಬ್ಯಾಟರ್ ಗಳನ್ನ ಎಷ್ಟು ಮಟ್ಟಿಗೆ ಕಟ್ಟಿ ಹಾಕ್ತಾರೆ ಇವತ್ತಿನ ಪಂದ್ಯದಲ್ಲಿ ಅನ್ನೊಂದು ಕುತೂಹಲ. ಇನ್ನೊಂದ್ ಕಡೆಗೆ ಅಶೋಕ್ ಕೂಡ ಈ ಒಂದು ತಂಡದಲ್ಲಿ, ಗುಜರಾತ್ ತಂಡದಲ್ಲಿ ಒಳ್ಳೆ ಬೌಲಿಂಗ್ ಮಾಡ್ತಾ ಇರೋದು ಗುಜರಾತ್ ನ ಒಂದು ಗಿಲ್ ನಾಯಕತ್ವದ ತಂಡಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಬ್ಯಾಟಿಂಗ್ ಅಂತ ಬಂದಾಗ ಶುಭ್ಮನ್ ಗಿಲ್ ಇರ್ಬೋದು, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್, ಟ್ರಂಪ್ ಕಾರ್ಡ್ ಇವರಷ್ಟು ಜನ. ಇನ್ನು ಸದ್ದೆ ಮಾಡದಿರೋದು ಅಂತ ಹೇಳಿದ್ರೆ ದಾಸ್, ಶಾರುಖ್ ಖಾನ್ ಇರ್ಬೋದು, ರಾಹುಲ್ ತೆವಾಟಿಯಾ ಇರ್ಬೋದು, ಈ ತಂಡದ ಆಟಗಾರ ಆಡ್ತಾ ಇಲ್ಲ. ಹಾಗಾಗಿ ಇವ್ರ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಇನ್ನೊಂದ್ ಕಡೆಗೆ ಒಂದು ಒಳ್ಳೆಯ ಸ್ಪಿನ್ ಬೌಲರ್ ಅಂತ ಹೇಳಿದ್ರೆ ರಶೀದ್ ಖಾನ್ ಇರೋದ್ರಿಂದ ಆರ್ಸಿಬಿಯ ಮಿಡ್ಲ್ ಆರ್ಡರ್ ಅನ್ನ ರಶೀದ್ ಖಾನ್ ಹೇಗೆ ಎದುರಿಸ್ತಾರೆ ಅನ್ನೋದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಕಂಪೇರಿಟಿವ್ಲಿ ತುಂಬಾ ಬಲಿಷ್ಠವಾಗಿದೆ. ಇನ್ನೊಂದ್ ಕಡೆಗೆ ಕೊಹ್ಲಿ IPL ನಲ್ಲಿ 306 ತವಕದಲ್ಲಿದ್ದಾರೆ. ಯಾಕಂದ್ರೆ 299 ಸಿಕ್ಸರ್ ಗಳನ್ನ ಈಗಾಗಲೇ ಚೆಚ್ಚಿದ್ದಾರೆ. ಅತ್ಯಧಿಕ ಸಿಕ್ಸರ್ ರೋಹಿತ್ ಶರ್ಮಾ ಮತ್ತು ಕ್ರಿಸ್ ಗೇಲ್ ಹೆಸರಲ್ಲಿ ಇತ್ತು. ಆ ಒಂದು ದಾಖಲೆಯನ್ನ ಮಾಡ್ಲಿಕ್ಕೆ ಕೊಹ್ಲಿ ಕೂಡ ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಆರ್ಸಿಬಿ ಮಧ್ಯಮ ಕ್ರಮಾಂಕ ಅಂತ ಬಲಿಷ್ಠವಾಗಿದೆ. ಯಾಕಂತ ಹೇಳಿದ್ರೆ 175+ ಸ್ಟ್ರೈಕ್ ರೇಟ್ ಅಲ್ಲಿ ಆಡುವಂತ ಆಟಗಾರ ಇದ್ದಾರೆ. ಇನ್ನು ಗುಜರಾತ್ ಅಲ್ಲಿ ಇದೇನಿದೆ ನೋಡಿದ್ರೆ 130 ಸ್ಟ್ರೈಕ್ ರೇಟ್ ಅಲ್ಲೂ ಕೂಡ ಯಾರು ಆಡುವ ಆಟಗಾರರಿಲ್ಲ. ಹಾಗಾಗಿ ಗುಜರಾತ್ಗೆ ತುಂಬಾ ಅದ್ಭುತವಾಗಿ ಮಿಡ್ಲ್ ಆರ್ಡರ್ ಫೇಲ್ಯೂರ್ ಇದ್ರೆ, ಆರ್ಸಿಬಿಗೆ ಅದ್ಭುತವಾದ ಮಿಡ್ಲ್ ಆರ್ಡರ್ ಬಲ ಇದೆ. ಇನ್ನೊಂದ್ ಕಡೆಗೆ ಸೆಪರ್ಡ್ ಪ್ಲೇಸ್ ಅಲ್ಲಿ ಏನಾದ್ರು ಬೆಥೆಲ್ನ ಆಡಿಸಬಹುದು ಅನ್ನುವ ನಿರೀಕ್ಷೆ ಆರ್ಸಿಬಿ ಅಭಿಮಾನಿಗಿದೆ. ಆರ್ಸಿಬಿ ಏನಾದ್ರೂ ವಿನ್ನಿಂಗ್ ಪರ್ಫಾರ್ಮೆನ್ಸ್ ತಂಡವನ್ನ ಅದನ್ನೇ ಆಡಿಸ್ತಾರ ಅಥವಾ ಬೆಥೆಲ್ ಒಂದು ಬದಲಾವಣೆ ಮಾಡ್ತಾರ ಅನ್ನೋದನ್ನ ಹೊರತುಪಡಿಸಿದ್ರೆ ಆರ್ಸಿಬಿ ಇವತ್ತು ತವರಿನಲ್ಲಿ ಗೆಲುವಿನ ಮೂಲಕ ವಿದಾಯ ಹೇಳಲಿಕ್ಕೆ ಏನೆಲ್ಲ ತಂಡವನ್ನ ಪ್ರಿಪೇರ್ ಮಾಡ್ಕೋಬೇಕು ಆ ಬಲಿಷ್ಠ ತಂಡ ಇದೆ.
ಓಕೆ ಪ್ರೇಮ್ ಕುಮಾರ್, ಅಫ್ಕೋರ್ಸ್ RCB ಸ್ಟ್ರಾಂಗ್ ಟೀಮ್ ಇದೆ, ಬಟ್ ಪ್ರಮುಖ ಬೌಲರ್ ಅಂತ ಬಂದಾಗ ಗುಜರಾತ್ನಲ್ಲೂ ಕೂಡ ಇರೋದ್ರಿಂದ ಸೊ ಗುಜರಾತ್ ಏನಾದರೂ ಸ್ಟ್ರಾಟಜಿಯನ್ನ ಮಾಡಬಹುದಾ ಇವತ್ತಿನ ಪಂದ್ಯದಲ್ಲಿ, ಹೇಗೆ? ನಿಜ, ನಾವು ಈ ಹಿಂದೆ ಡೆಲ್ಲಿ ಮೇಲೆ ಸೋತಾಗ ಕೂಡ ಯಾವತ್ತು ಒಂದು ಮಿಸ್ಟೇಕ್ ಮಾಡದೆ ಗೆಲ್ಬೇಕಾಗತ್ತೆ. ಎಲ್ಲಿ ನಾವು ಮಿಸ್ಟೇಕ್ ಗಳನ್ನ ಮಾಡ್ತಾ ಹೋಗ್ತೀವಿ ಅಂದ್ರೆ ಅತಿಯಾದ ಆತ್ಮವಿಶ್ವಾಸ ಎಂತಹ ಬಲಿಷ್ಠ ತಂಡವನ್ನು ಕೂಡ ಸೋಲ್ಸಿ ಬಿಡುತ್ತೆ. ಯಾಕಂದ್ರೆ ಆಸ್ಟ್ರೇಲಿಯಾ ಮೂರ್ ಬಾರಿ ಕಪ್ ಎತ್ತಿದಾಗೂ ಅವ್ರಿಗೆ ಟಕ್ಕರ್ ಕೊಡುವಂತ ತಂಡ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಂದ್ರೆ ಇಂಡಿಯಾ ಆಗಿದೆ. ಯಾಕಂದ್ರೆ ಸಾಂಘಿಕ ಪ್ರದರ್ಶನ ಬಹಳ ಮುಖ್ಯ ಆಗತ್ತೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಮ್ಗೆ ಗಿಲ್ ಬ್ಯಾಟಿಂಗ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದ್ದಾರೆ, ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿದೆ, ಸುದರ್ಶನ್ ತುಂಬಾ ಚೆನ್ನಾಗಿದ್ದಾರೆ, ಡ್ಯಾಮೇಜ್ ಮಾಡುವಂತ ಆಟಗಾರ, ನಿಂತ್ಬಿಟ್ಟು ಆರಂಭದಿಂದ ಎಂಡ್ ವರೆಗೂ ವಿನ್ ಮಾಡಿಸುವ ಎಬಿಲಿಟಿ ಇರುವ ಆಟಗಾರ ಜೋಸ್ ಬಟ್ಲರ್ ಇರೋದ್ರಿಂದ ತಂಡ ತುಂಬಾ ಇದೆ. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ಸ್ಮನ್ ಗಳನ್ನ ಛಿದ್ರ ಮಾಡುವಂತ ಎಬಿಲಿಟಿ ಇರುವ ಬೌಲರ್ ನೀವು ಹೇಳಿದಾಗೆ ರಶೀದ್ ಖಾನ್ ಇರೋದ್ರಿಂದ ರಶೀದ್ ಖಾನ್ ಯಾವತ್ ಬೇಕಾದ್ರೂ ಥ್ರೆಟ್ ಆಗ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಇನ್ನೊಂದ್ ಕಡೆಗೆ ಪ್ರಸಿದ್ಧ ಕೃಷ್ಣ ಇರ್ಬೋದು, ಅಶೋಕ್ ಶರ್ಮಾ, ರಬಾಡ, ಹಾಗೇನೆ ನಮ್ಗೆ ಇನ್ನು RCB ಆಡಿದಂತ ವೇಗಿ ಸಿರಾಜ್ ಕೂಡ ತುಂಬಾ ಲಯದಲ್ಲಿದ್ದಾರೆ. ಈ ಬೌಲರ್ಗಳನ್ನ ಶಿಸ್ತುಬದ್ಧವಾಗಿ ಎದುರಿಸ್ತಿದ್ರೆ ಮಾತ್ರ ಗೆಲ್ಲಿಕ್ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಡೆಲ್ಲಿಯಲ್ಲಿ ಏನ್ ಸೋಲ್ಕೊಂಡಿವೋ ಅದೇ ರೀತಿಯ ಸೋಲನ್ನು ಕಾಣ್ಬೇಕಾಗತ್ತೆ. ಕಡಿಮೆ ಮೊತ್ತವನ್ನ ಕಲೆ ಹಾಕಿದ್ರೆ 200+ ಇಲ್ಲ ಅಂತ ಹೇಳಿದ್ರೆ ಇವತ್ತು ಕೂಡ ಕೆಲವೊಂದು ಕಷ್ಟ ಆಗತ್ತೆ. ಒಂದ್ ವೇಳೆ ಮೊದಲು ಬ್ಯಾಟ್ ಮಾಡಿ ಏನಾದ್ರು RCB 200-230 ರನ್ ಅನ್ನ ಮಾಡಿದೆ 170, 165 ಅಥವಾ 180 ಒಳಗೆ ಏನಾದ್ರೂ ಆಲ್ಔಟ್ ಆಯ್ತು ಅಂತ ಆದ್ರೆ ನಿಜಕ್ಕೂ ಚೇಸಿಂಗ್ ಅಲ್ಲಿ ಗಿಲ್ ನಾಯಕತ್ವದ ತಂಡ ಗೆಲ್ಲುವ ಸಾಧ್ಯತೆ ಹೆಚ್ಚಿದೆ, ನೀವು ಹೇಳಿದಾಗೆ ದಿವ್ಯದ. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗಾಗಿ.